ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಈ ಜಗತ್ತಿನ ಬಹುತೇಕ ಹೂವುಗಳು ಸೂರ್ಯದೇವರ ಕಿರಣ ಸ್ಪರ್ಶಿಸುತ್ತಿದ್ದಂತೆಯೇ ದಳಗಳನ್ನು ಬಿಚ್ಚಿ ಅರಳಿಕೊಂಡು ತಮ್ಮ ಸೌಂದರ್ಯವನ್ನು ಜಗತ್ತಿಗೆಲ್ಲ ಪ್ರದರ್ಶಿಸುತ್ತವೆ. ಆದರೆ ಈ ಸಸ್ಯಲೋಕದಲ್ಲಿ ಒಂದು ವಿಚಿತ್ರವಾದಂತಹ ಮತ್ತು ಅತ್ಯದ್ಭುತವಾದ ಪುಷ್ಪವಿದೆ. ಅದು ಎಷ್ಟೇ ಬಿಸಿಲಿದ್ದರೂ ಸಹ, ಎಷ್ಟೇ ಪ್ರಕೃತಿ ಒತ್ತಾಯಿಸಿದರೂ ಸಹ ಪೂರ್ಣವಾಗಿ ಅರಳುವುದೇ ಇಲ್ಲ. ಸದಾಕಾಲ ಅರ್ಧ ಮುಚ್ಚಿರುವ ಮೊಗ್ಗಿನಂತೆಯೇ ಇರುವ ಈ ಪುಷ್ಪವನ್ನು ಕಂಡರೆ ಯಾರೋ ಸುಂದರಿ ನಾಚಿಕೆಯಿಂದ ಮುಖಮರೆಸಿಕೊಂಡಂತೆ ನಮಗೆ ಭಾಸವಾಗುತ್ತದೆ. ಹಳದಿ ಬಣ್ಣದ ಹೊದಿಕೆಯೊಳಗೆ ಒಂದು ನಿಗೂಢವಾದ ಕಪ್ಪು ಚುಕ್ಕೆ ಅಡಗಿಸಿಟ್ಟುಕೊಂಡಿರುವ ಈ ಹೂವಿನ ಗಿಡ ಸಸ್ಯಲೋಕದ ಒಂದು ಅತ್ಯದ್ಭುತ ಅಚ್ಚರಿ. ನಾವೆಲ್ಲರೂ ರಾತ್ರಿ ಸಮಯದಲ್ಲಿ ನಿದ್ರಿಸುವಂತೆ ಸೂರ್ಯ ಮುಳುಗಿದ ನಂತರ ಈ ಗಿಡ ತನ್ನ ಹಸುವಿನ ಗೊರಸಿನಂತಿರುವ ಎಲೆಗಳನ್ನು ಮಡಚಿಕೊಂಡು ಮೌನವಾಗಿ ನಿದ್ರೆಗೆ ಜಾರುತ್ತದೆ. ನಾವೀಗ ಹೇಳ ಹೊರಟಿರುವುದು ಪ್ರಕೃತಿಯ ನಾಚಿಕೆಯ ಹೂ ಎಂದೇ ಕರೆಯಲ್ಪಡುವ ಮಂದಾರದ ಬಗ್ಗೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಂದಾರ ಪುಷ್ಪದ ಕುರಿತಾಗಿ ಹಲವಾರು ಕುತೂಹಲಭರಿತ ಮತ್ತು ರೋಚಕ ಸಂಗತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮಂದಾರ ಪುಷ್ಪದ ವೈಶಿಷ್ಟ್ಯತೆ. ಮಂದಾರ ಗಿಡವು ಒಂದು ಮಧ್ಯಮ ಗಾತ್ರದ ಪೊದೆ ಸಸ್ಯವಾಗಿದ್ದು ವರ್ಷ ಪೂರ್ತಿ ಹೂವುಗಳನ್ನು ನೀಡುವ ಗುಣವನ್ನು ಹೊಂದಿದೆ. ಮಂದಾರವನ್ನು ಕಾಡಿಗೆ ಮಂದಾರ, ವನಸಂಪಿಗೆ ಎಂದೂ ಸಹ ಕರೆಯಲಾಗುತ್ತದೆ. ಮಂದಾರ ಹೂಗಳು ತಿಳಿ ಹಳದಿ ಬಣ್ಣದ್ದಾಗಿರುತ್ತವೆ. ಇತರ ಹೂವುಗಳಂತೆ ಇವುಗಳ ದಳಗಳು ಪೂರ್ಣವಾಗಿ ತೆರೆದುಕೊಳ್ಳುವುದಿಲ್ಲ. ಬದಲಾಗಿ ಬಟ್ಟಲಿನ ಆಕಾರದಲ್ಲಿ ಅರ್ಧ ಮುಚ್ಚಿದ ಸ್ಥಿತಿಯಲ್ಲಿರುತ್ತವೆ. ಹೂವಿನ ಒಳಗಿನ ಒಂದು ದಳದ ಬುಡದಲ್ಲಿ ಗಾಢ ನೇರಳೆ ಅಥವಾ ಕಪ್ಪು ಬಣ್ಣದ ಚುಕ್ಕೆ ಇರುತ್ತದೆ. ಇದು ಹೂವಿಗೆ ದೃಷ್ಟಿಬೊಟ್ಟು ಇದ್ದಂತೆ ಕಾಣುತ್ತದೆ. ಮಂದಾರದ ಎಲೆಗಳು ಅತ್ಯಂತ ವಿಶಿಷ್ಟವಾಗಿದ್ದು ಮಧ್ಯದಲ್ಲಿ ಸೀಳಿಕೊಂಡಿರುತ್ತವೆ. ಇವು ನೋಡಲು ಹಸುವಿನ ಅಥವಾ ಒಂಟೆಯ ಕಾಲಿನ ಗೊರಸಿನಂತೆ ಕಾಣಿಸುತ್ತವೆ. ಸಸ್ಯಲೋಕದಲ್ಲಿ ಇಂತಹ ಎಲೆಗಳ ವಿನ್ಯಾಸ ಕಾಣಸಿಗುವುದೇ ತೀರ ವಿರಳ. ಮಂದಾರ ಗಿಡದ ಮತ್ತೊಂದು ರೋಚಕ ಸಂಗತಿ ಎಂದರೆ ಅದು ರಾತ್ರಿಯಾಗುತ್ತಿದ್ದಂತೆಯೇ ಮನುಷ್ಯರಂತೆ ನಿದ್ರೆಗೆ ಜಾರುತ್ತದೆ. ಸೂರ್ಯ ಮುಳುಗುತ್ತಿದ್ದಂತೆಯೇ ಈ ಗಿಡದ ಎಲೆಗಳು ಪರಸ್ಪರ ಹತ್ತಿರ ಬಂದು ಮಡಚಿಕೊಳ್ಳುತ್ತವೆ. ಮುಂಜಾನೆ ಸೂರ್ಯೋದಯವಾಗುತ್ತಿದ್ದಂತೆಯೇ ಎಲೆಗಳು ಮತ್ತೆ ತೆರೆದುಕೊಂಡು ಸೂರ್ಯನ ಕಿರಣಗಳನ್ನು ಸ್ವಾಗತಿಸುತ್ತವೆ. ಸಸ್ಯಲೋಕದಲ್ಲಿ ಇಂತಹ ವೈಶಿಷ್ಟ್ಯತೆ ಕಂಡುಬರುವುದು ತೀರಾ ಅಪರೂಪ. ಕನ್ನಡ ಚಿತ್ರರಂಗದ ಸುಂದರ ಕಾವ್ಯಮಯ ಹಾಡುಗಳಾದ ನಮ್ಮೂರ ಮಂದಾರ ಹೂವೇ ಮತ್ತು ಮಂದಾರ ಪುಷ್ಪವು ನೀನೇ ಎನ್ನುವಂತಹ ಕೆಲವು ಗೀತೆಗಳು ಕನ್ನಡಿಗರಾದ ನಮ್ಮ ಕಿವಿಯಲ್ಲಿ ಇಂದಿಗೂ ಸಹ ಗುನುಗುನಿಸುತ್ತವೆ. ಈ ಎಲ್ಲ ಹಾಡುಗಳು ಮಂದಾರ ಪುಷ್ಪವನ್ನು ಪ್ರೇಮದ ಸಂಕೇತವಾಗಿ ಚಿತ್ರಿಸುತ್ತವೆ. ಮಂದಾರ ಹೂವಿನ ಧಾರ್ಮಿಕ ಮಹತ್ವ. ಮಂದಾರದ ಹೂ ಈ ಭೂಲೋಕದ ಸಸ್ಯವಲ್ಲ. ಪುರಾಣಗಳ ಪ್ರಕಾರ ಇದು ದೇವಲೋಕದ 5 ಪವಿತ್ರ ಸಸ್ಯಗಳಲ್ಲಿ ಒಂದು. ಸ್ವರ್ಗಲೋಕದಲ್ಲಿ 5 ದಿವ್ಯ ವೃಕ್ಷಗಳಿವೆ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಅವುಗಳೆಂದರೆ ಮಂದಾರ, ಪಾರಿಜಾತ, ಸಂತಾನ, ಕಲ್ಪವೃಕ್ಷ ಮತ್ತು ಹರಿಚಂದನ. ಈ ಪಟ್ಟಿಯಲ್ಲಿ ಮಂದಾರ ಮೊದಲ ಸ್ಥಾನದಲ್ಲಿದೆ. ಇದರ ಸುಗಂಧ ಮತ್ತು ಸೌಂದರ್ಯ ದೇವತೆಗಳ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಪುರಾಣಗಳ ಪ್ರಕಾರ ದೇವಾನುದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಕೈಗೊಂಡಾಗ ಹೊರಬಂದಂತಹ ಅಮೂಲ್ಯ ವಸ್ತುಗಳಲ್ಲಿ ಮಂದಾರವೂ ಸಹ ಒಂದು. ಹೀಗೆ ಉದಯಿಸಿದ ಈ ದಿವ್ಯ ವೃಕ್ಷವನ್ನು ದೇವಾನುದೇವತೆಗಳ ರಾಜನಾದ ಇಂದ್ರದೇವ ತನ್ನ ನಂದನವನದಲ್ಲಿಯೇ ನೆಟ್ಟನೆಂದು ಉಲ್ಲೇಖಿಸಲಾಗುತ್ತದೆ. ದೇವಲೋಕದ ನಂದನವನದಲ್ಲಿ ಅರಳುತ್ತಿದ್ದಂತಹ ಈ ಪವಿತ್ರ ಪುಷ್ಪ ಮಂದಾರ ಇಂದಿಗೂ ದೇವಾನುದೇವತೆಗಳ ಪೂಜೆಗೆ ಬಹಳ ಶ್ರೇಷ್ಠವೆನಿಸಿಕೊಳ್ಳುತ್ತದೆ. ಯಾವ ಯಾವ ದೇವರಿಗೆ ಮಂದಾರದ ಹೂ ಶ್ರೇಷ್ಠ? ಗಣೇಶ ದೇವರಿಗೆ ಕೆಂಪು ದಾಸವಾಳ ಸೇರಿದಂತೆ ಹಳದಿ ಮಂದಾರವೂ ಸಹ ಬಹಳ ಪ್ರಿಯವಾದದ್ದು. ಹಳದಿ ಬಣ್ಣ ಜ್ಞಾನ ಮತ್ತು ಸಮೃದ್ಧಿಯ ಸಂಕೇತ. ಗಣೇಶ ದೇವರು ವಿಘ್ನ ನಿವಾರಕರು ಮತ್ತು ಜ್ಞಾನದಾತರಾದ್ದರಿಂದಲೇ ಹಳದಿ ಮಂದಾರವನ್ನು ಅರ್ಪಣೆ ಮಾಡುವುದರಿಂದ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ. ಮಂದಾರ ಪುಷ್ಪವು ಪೂರ್ಣವಾಗಿ ಅರಳದೆಯೇ ಸದಾ ಕೆಳಮುಖವಾಗಿ ಬಾಗಿರುತ್ತದೆ.
ಗಣೇಶ ದೇವರು ವಿದ್ಯೆ ಮತ್ತು ಬುದ್ಧಿಯ ಅಧಿದೇವತೆಯಾಗಿದ್ದು ವಿದ್ಯಾವಂತರಿಗೆ ವಿನಯವೇ ಭೂಷಣ ಎಂಬುವ ತತ್ವವನ್ನು ಈ ಹೂವು ಸಾರುತ್ತದೆ. ಕೈಲಾಸ ಪರ್ವತದ ಸುತ್ತಮುತ್ತ ಮಂದಾರ ವೃಕ್ಷಗಳು ಹೇರಳವಾಗಿ ಅರಳಿಕೊಂಡಿವೆ ಎಂಬ ವರ್ಣನೆ ಶಿವಪುರಾಣದಲ್ಲಿದೆ. ಹಾಗಾಗಿಯೇ ಶಿವಪರಮಾತ್ಮರಿಗೆ ಮಂದಾರ ಪುಷ್ಪ ಎಂದರೆ ಬಹಳ ಇಷ್ಟ. ಈ ಪುಷ್ಪವು ಪೂರ್ಣವಾಗಿ ಅರಳದೆಯೇ ಅರೆಬರೆ ಮುಚ್ಚಿಕೊಂಡಿರುವುದು ಜ್ಞಾನವು ಅಂತರಂಗದಲ್ಲಿ ಅಡಗಿರಬೇಕು ಮತ್ತು ಅತಿಯಾದ ಪ್ರದರ್ಶನ ಇರಬಾರದು ಎಂಬ ಆಧ್ಯಾತ್ಮಿಕ ತತ್ವ ಸಿದ್ಧಾಂತವನ್ನು ಸಾರುತ್ತದೆ ಎಂದು ಮುನಿಗಳು ವ್ಯಾಖ್ಯಾನಿಸುತ್ತಾರೆ. ಶಿವಪರಮಾತ್ಮರಿಗೆ ಮಂದಾರ ಹೂವನ್ನು ಅರ್ಪಣೆ ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ ಎಂಬ ಉಲ್ಲೇಖವಿದೆ. ಮಹಾವಿಷ್ಣು ದೇವರಿಗೆ ಹಳದಿ ಬಣ್ಣ ಎಂದರೆ ಬಹಳ ಪ್ರಿಯವಾದದ್ದು. ಮಂದಾರವು ನೈಸರ್ಗಿಕವಾಗಿ ತಿಳಿ ಹಳದಿ ಬಣ್ಣ ಹೊಂದಿರುವುದರಿಂದ ಇದು ಮಹಾವಿಷ್ಣು ದೇವರ ಪೂಜೆಗೆ ಅತ್ಯಂತ ಯೋಗ್ಯವಾದಂತಹ ಪುಷ್ಪ. ವಿಷ್ಣು ಸಹಸ್ರನಾಮ ಪಠಣೆಯ ಸಂದರ್ಭದಲ್ಲಿ ಅಥವಾ ಗುರುವಾರದ ಪೂಜೆಯಲ್ಲಿ ಮಂದಾರ ಹೂವನ್ನು ಅರ್ಪಣೆ ಮಾಡಿದರೆ ಮೋಕ್ಷ ಪ್ರಾಪ್ತವಾಗುತ್ತದೆ. ದೇವಿ ಭಾಗವತದ ಪ್ರಕಾರ ಶಕ್ತಿ ದೇವತೆಯರ ಪೂಜೆಯಲ್ಲಿ ಮಂದಾರ ಬಹಳ ಶ್ರೇಷ್ಠವಾದದ್ದು. ಲಲಿತಾಂಬಿಕೆಯನ್ನು ಸ್ತುತಿಸುವ ಲಲಿತಾ ಸಹಸ್ರನಾಮ ಮತ್ತು ಇತರೆ ಸ್ತೋತ್ರಗಳಲ್ಲಿ ದೇವಿಯನ್ನು ಮಂದಾರ ಕುಸುಮ ಪ್ರಿಯ ಎಂದು ಬಣ್ಣಿಸಲಾಗಿದೆ. ಅಂದರೆ ಮಂದಾರ ಪುಷ್ಪಗಳನ್ನು ಇಷ್ಟಪಡುವವರು ಎಂದರ್ಥ. ದೇವಿ ಆರಾಧನೆಯಲ್ಲಿ ಮಂದಾರ ಹೂಗಳನ್ನು ಅರ್ಪಣೆ ಮಾಡಿದರೆ ಸಕಲ ಸೌಭಾಗ್ಯಗಳು ಪ್ರಾಪ್ತವಾಗುತ್ತವೆ. ಆತಂಕ, ಭಯ ಮತ್ತು ಮಾನಸಿಕ ಗೊಂದಲಗಳಿಂದ ಬಳಲುತ್ತಿರುವವರು ದೇವಿಗೆ ಮಂದಾರವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಮನೋಬಲ ವೃದ್ಧಿಯಾಗುತ್ತದೆ ಮತ್ತು ಶಾಂತಿ ನಮ್ಮದಾಗುತ್ತದೆ. ಹಳದಿ ಬಣ್ಣ ಜ್ಞಾನದ ಸಂಕೇತವಾದ ಗುರುಗ್ರಹಕ್ಕೆ ಸಂಬಂಧಿಸಿದೆ. ಸರಸ್ವತಿ ದೇವಿಯ ಪೂಜೆಯಲ್ಲಿ ಮಂದಾರವನ್ನು ಬಳಕೆ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ವೃದ್ಧಿಯಾಗುತ್ತದೆ. ಹೂವಿನ ಒಳಗಿನ ಕಪ್ಪು ಚುಕ್ಕೆ ಮನುಷ್ಯನೊಳಗಿನ ಅಹಂಕಾರವನ್ನು ಸೂಚಿಸುತ್ತದೆ. ಈ ಅಹಂಕಾರವನ್ನು ಅಂತರಂಗದಲ್ಲಿ ಹತ್ತಿಕ್ಕಿ ದೇವರಿಗೆ ಶರಣಾಗಬೇಕು ಎಂಬ ತತ್ವವನ್ನು ಈ ಹೂವು ಸಾರುತ್ತದೆ. ಔಷಧೀಯ ಲಾಭಗಳು. ಮಂದಾರವು ಆಯುರ್ವೇದದಲ್ಲಿ ತನ್ನದೇ ಆದ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಮಂದಾರದ ಎಲೆ, ಹೂವು, ಬೇರು ಮತ್ತು ತೊಗಟೆ ಎಲ್ಲವೂ ಸಹ ಔಷಧೀಯ ಗುಣಗಳಿಂದ ಕೂಡಿವೆ. ಇದರ ಎಲೆ ಮತ್ತು ಮೊಗ್ಗುಗಳ ಕಷಾಯ ಅತಿಸಾರ ಮತ್ತು ಬೇದಿಯನ್ನು ನಿಲ್ಲಿಸಲು ಅತ್ಯಂತ ಸಹಕಾರಿ. ಪ್ರಾಚೀನ ಕಾಲದಿಂದಲೂ ಹಾವು, ಚೇಳು ಮತ್ತು ವಿಷಪೂರಿತ ಜಂತುಗಳು ಕಚ್ಚಿದಾಗ ವಿಷದ ತೀವ್ರತೆಯನ್ನು ಕಡಿಮೆ ಮಾಡಲು ಮಂದಾರದ ಬೇರಿನ ರಸವನ್ನು ಚಿಕಿತ್ಸೆಯಾಗಿ ಬಳಕೆ ಮಾಡಲಾಗುತ್ತದೆ. ಮಂದಾರದ ಎಲೆಗಳನ್ನು ಅರೆದು ಗಾಯಗಳ ಮೇಲೆ ಲೇಪಿಸಿಕೊಳ್ಳುವುದರಿಂದ ಗಾಯಗಳು ಬೇಗನೆ ಒಣಗುತ್ತವೆ ಮತ್ತು ಸೋಂಕಾಗದಂತೆ ತಡೆಯುತ್ತದೆ. ಕಜ್ಜಿ ಅಥವಾ ಚರ್ಮದ ತುರಿಕೆಯಂತಹ ಸಮಸ್ಯೆಗಳಿಗೆ ಮಂದಾರದ ಎಲೆಗಳ ರಸ ಉತ್ತಮವಾದ ಪರಿಹಾರವನ್ನು ನೀಡುತ್ತದೆ. ಮಂದಾರದ ಹೂ ಶರೀರಕ್ಕೆ ತಂಪನ್ನು ನೀಡುವ ಗುಣವನ್ನು ಹೊಂದಿರುತ್ತದೆ. ಇದರ ಚಹಾವನ್ನು ಸೇವಿಸುವುದರಿಂದ ದೇಹದ ಅತಿಯಾದ ಉಷ್ಣತೆ ಕಡಿಮೆಯಾಗುತ್ತದೆ. ಬಾಯಿ ಹುಣ್ಣು ಕಾಣಿಸಿಕೊಂಡಾಗ ಇದರ ಎಲೆಗಳನ್ನು ಅಗಿಯುವುದರಿಂದ ನೋವು ಶಮನವಾಗುತ್ತದೆ. ವಿಶೇಷ ಸೂಚನೆ: ಮಂದಾರವನ್ನು ಔಷಧವಾಗಿ ಬಳಕೆ ಮಾಡುವ ಮುನ್ನ ವೈದ್ಯರ ಮತ್ತು ಆಯುರ್ವೇದ ಪಂಡಿತರ ಸಲಹೆಯನ್ನು ಕಡ್ಡಾಯವಾಗಿ ಪಡೆಯಬೇಕು. ಏಕೆಂದರೆ ಪ್ರತಿಯೊಬ್ಬರ ದೇಹದ ಸ್ಥಿತಿಗೆ ಅನುಗುಣವಾಗಿಯೇ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಆತ್ಮೀಯರೇ, ಮಂದಾರ ಪುಷ್ಪದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.